ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ನಿಮ್ಮ ಹೊಲದಲ್ಲಿ ಪಂಪ್ಸೆಟ್ ಕೂರಿಸೋ ಒಂದು ನಿರೀಕ್ಷೆಯಲ್ಲಿದ್ದರೆ ಅಥವಾ ನಮ್ಮ ಹೊಲದಲ್ಲಿ ಬೋರ್ವೆಲ್ ಇದೆ ಸರ್, ನಮಗೆ ಒಂದು ಸ್ಪ್ರಿಂಕ್ಲರ್ ಒಂದು ಪೈಪಿನ ಅವಶ್ಯಕತೆ ಇದೆ ಅನ್ನೋರು ಯಾರಿದ್ದಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ನೀವೇ ಸ್ವತಃ ನಿಮ್ಮ ಮೊಬೈಲಲ್ಲಿ ಸ್ಪ್ರಿಂಕ್ಲರ್ ಪೈಪಿಗೆ ಅರ್ಜಿಯನ್ನು ಯಾವ ರೀತಿ ಆಗಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಪ್ರೊಸೆಸನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಬೇಕು. ನಾನು ನೀಡುವ ಎಲ್ಲ ಮಾಹಿತಿ ನಿಮಗೆ ಬೇಗನೆ ರೀಚ್ ಆಗ್ತವೆ. ಸೊ ಹಾಗಾಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಈ ರೈತರು ಸ್ಪ್ರಿಂಕ್ಲರ್ ಪೈಪಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಒಂದು ವೇಳೆ ನಮಗೆ ಗೊತ್ತಿಲ್ಲ ಅಂತಂದರೆ ಅವರು ಎಲ್ಲಿ ಹೋಗಿ ಆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿಯ ಒಂದು ಪ್ರೊಸೆಸ್ ಇರ್ತವೆ, ಯಾವ ರೀತಿಯ ಒಂದು ದಾಖಲಾತಿ ಬೇಕು ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸುಮಾರು ಈ ಒಂದು ಸ್ಪ್ರಿಂಕ್ಲರ್ ಪೈಪಿಗೆ 20,000 ರಿಂದ 25,000ವರೆಗೆ ನೀವು ಹೊರಗಡೆ ತೊಗೊಂಡ್ರೆ ಖರ್ಚಾಗ್ತದೆ. ಹಾಗಾಗಿ ನೀವೊಂದು ಅರ್ಜಿ ಸಲ್ಲಿಸಿದರೆ ಆ ಅರ್ಜಿ ಸಫಲ ಆದರೆ ನಿಮಗೆ ಕೇವಲ 1,800 ರೂಪಾಯಿಗಳಲ್ಲಿ ನಿಮಗೆ ಈ ಒಂದು ಸ್ಪ್ರಿಂಕ್ಲರ್ ಪೈಪ್ನ ವ್ಯವಸ್ಥೆ ಆಗುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಸ್ಪ್ರಿಂಕ್ಲರ್ ಪೈಪಿಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವು ನಿಮ್ಮ ಹೊಲದಲ್ಲಿ ಬೋರ್ವೆಲ್ ಇತ್ತಪ್ಪ ಅಂದರೆ ಆ ಒಂದು ಬೆಳೆಗಳಿಗೆ ಪೈಪಿನ ಒಂದು ಅನುಕೂಲ ಮಹತ್ವದಾಗಿರ್ತದೆ. ಸೊ ಹಾಗಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸೋರು ಯಾರಪ್ಪ ಅಂತಂದರೆ ನಿಮಗೆ ನೀರಾವರಿಯ ಒಂದು ಸೌಲಭ್ಯ ಇರಬೇಕು. ಅಂತಂದರೆ ಆಲ್ರೆಡಿ ನೀವು ಹೊಲದಲ್ಲಿ ಬೋರ್ವೆಲ್ ಅಥವಾ ಒಂದು ನೀರಿನ ಮೂಲವನ್ನು ನೀವು ಹೊಲದಲ್ಲಿ ಇರಬೇಕಾಗುತ್ತೆ. ಕೃಷಿ ಹೊಂಡ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ನೀರಿನ ಮೂಲ ನಿಮ್ಮ ಹೊಲದಲ್ಲಿ ಇರಬೇಕು. ಆ ಒಂದು ನೀರಿನ ಮೂಲದ ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಬೇಕಾಗ್ತದೆ. ಸೊ ಹಾಗಾಗಿ ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗಿರೋಂಥ ಒಂದು ದಾಖಲೆಗಳನ್ನೆಲ್ಲಿ ನೋಡ್ತಾ ಹೋಗೋಣ. ಒಂದು ಆಧಾರ್ ಕಾರ್ಡ್ ಬೇಕಾಗಿರ್ತದೆ. ನೆಕ್ಸ್ಟು ಒಂದು RTC ಪಾಣಿ ಅಂತಂದರೆ ಪಾಣಿ ಬೇಕಾಗ್ತದೆ ಮತ್ತು ಪಾಸ್ಬುಕ್ ಬೇಕಾಗಿರ್ತದೆ. ನಂತರ 20 ರೂಪಾಯಿ ಒಂದು ಸ್ಟಾಂಪ್ ಪೇಪರ್ ಬೇಕಾಗಿರ್ತದೆ ಮತ್ತು ನೀರಿನ ಮೂಲದ ದೃಢೀಕರಣ. ಅಂದರೆ ನಾ ಹೇಳಿದಾಗೆ ನಿಮ್ಮ ಹೊಲದಲ್ಲಿ ಯಾವುದೇ ರೀತಿಯ ಒಂದು ಕೃಷಿ ಹೊಂಡ ಆಗಿರ್ಬೋದು, ಒಂದು ಬಾವಿ ಇರ್ಬೋದು, ಅಥವಾ ನೀವು ಒಂದು ಬೋರ್ವೆಲ್ ಹಾಕ್ಸಿತ್ತಪ್ಪ ಅಂದರೆ ಅದರ ಒಂದು ನೀರಿನ ಮೂಲದ ಒಂದು ದೃಢೀಕರಣ ಪತ್ರವನ್ನು ಕೊಡಬೇಕಾಗ್ತದೆ ಮತ್ತು ಒಂದು ನಿಮ್ಮ ರೈತರ ಒಂದು ಭಾವಚಿತ್ರ, ನಂತರ ಜಾತಿ ಪ್ರಮಾಣ ಪತ್ರ. ನೀವು ಒಂದು ವೇಳೆ SC ST ಆಗಿತ್ತಪ್ಪ ಅಂದರೆ ನಿಮಗೆ ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರ ಅವಶ್ಯಕವಾಗಿರ್ತದೆ. ಸೊ ಈ ಎಲ್ಲ ಒಂದು ದಾಖಲಾತಿಗಳನ್ನು ನೀವು ಇತ್ತಪ್ಪ ಅಂದರೆ ನೀವೇ ಸ್ವತಃ ನಿಮ್ಮ ಮೊಬೈಲಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ನಿಮಗೆ ಆ ಒಂದು ಅರ್ಜಿ ಸಲ್ಲಿಸೋಕ್ಕೆ ಮಾಹಿತಿ ಗೊತ್ತಿಲ್ಲಪ್ಪ ಅಂತಂದರೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಅಗ್ರಿಕಲ್ಚರ್ ಆಫೀಸಿಗೆ ಹೋಗಿ ನೀವು ಅಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಕೊಟ್ಟು ನಮಗೆ ಸ್ಪ್ರಿಂಕ್ಲರ್ ಪೈಪಿನ ಒಂದು ಅವಶ್ಯಕತೆ ಇದೆ ಸರ್ ಅಂತ ಅವರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರೇ ಕೂಡ ನಿಮಗೆ ಅರ್ಜಿಯನ್ನು ಹಾಕಿ ಕೊಡ್ತಾರೆ. ಸೊ ಇನ್ನು ಮೊಬೈಲಲ್ಲಿ ಯಾವ ರೀತಿ ಅರ್ಜಿ ಹಾಕುವುದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ಲಿಂಕನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ ಒಂದು ಲಿಂಕ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಕಾಣಿಸುತ್ತಲ್ಲ http://kisan.karnataka.government.in ಅಂತ ತೋರಿಸ್ತಲ್ಲ, ಈ ಒಂದು ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಅರ್ಜಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಈ ಒಂದು ಲಾಗಿನ್ ಓಪನ್ ಆಗ್ತದೆ. ಇಲ್ಲಿ ನೀವು ಸಿಟಿಜನ್ ಲಾಗಿನ್ ಅಥವಾ ಲಾಗಿನ್, ಫಾರ್ಮರ್ ರಿಜಿಸ್ಟ್ರೇಷನ್ ಮತ್ತು ಫಾರ್ಮರ್ ಬೆನಿಫಿಷರಿ ಅಪ್ಲಿಕೇಶನ್ ಸ್ಟೇಟಸ್ ಮತ್ತು ಕಿಸಾನ್ ಬೆನಿಫಿಷರಿ ಡೀಟೇಲ್ಸ್ ಈ ರೀತಿಯೆಲ್ಲ ಒಂದು ಮೆನು ಓಪನ್ ಆಗ್ತದೆ. ನಾಗರಿಕರ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅರ್ಜಿ ನೋಂದಣಿ ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ ಅರ್ಜಿ ನೋಂದಣಿ ಅಂತ ಕೇಳಿದ ತಕ್ಷಣ ನೀವು ಇಲ್ಲಿ ರೈತರ ID ಅಂತಂದರೆ ನೀವು ಇಲ್ಲಿ ಫಾರ್ಮರ್ ID ಹಾಕಿ ನಿಮ್ಮ ಡೀಟೇಲ್ಸ್ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಸ್ಟೆಪ್ 1 ಏನು ಕೇಳ್ತಾ ಇದೆ, ಇಲ್ಲಿ ನಿಮಗೆ ಒಂದು OTP ಬರ್ತದೆ. ನೀವು ಆ ಒಂದು ಫಾರ್ಮರ್ IDಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿತ್ತಪ್ಪ ಅಂದರೆ ನಿಮಗೆ OTP ಬರುತ್ತೆ. OTP ಮುಖಾಂತರ ನೀವು ಇಲ್ಲಿ ವೆರಿಫೈ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪು ನಾನು ಹೇಳಿದಾಗೆ ನಿಮ್ಮ ರೈತರ ಹೆಸರು ಬರ್ತದೆ. ಇಲ್ಲಿ ನಿಮಗೆ FID ನಂಬರ್ ಹಾಕಿದ ತಕ್ಷಣ
ನಿಮ್ಮ ಹೆಸರು ಬರ್ತದೆ ಮತ್ತು ನಿಮ್ಮ ತಂದೆ ಹೆಸರು, ಈ ರೀತಿಯ ಎಲ್ಲ ನಿಮಗೆ ಸಂಬಂಧಪಟ್ಟಂತೆ FID ರಿಜಿಸ್ಟ್ರೇಷನಲ್ಲಿ ಇಲ್ಲಿರುವಂತೆ ಎಲ್ಲ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗ್ತದೆ. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಪಾಣಿಗೆ ಸಂಬಂಧಿಸಿದಂತೆ ನಿಮ್ಮ ಪಾಣಿ ಇಲ್ಲಿನೂ ಕೂಡ ನಿಮಗೆ ತೋರಿಸ್ತೇವೆ. ನಿಮಗೆ ಸರ್ವೆ ನಂಬರ್, ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ನಿಮಗೆ ಶೋ ಆಗ್ತವೆ. ನೆಕ್ಸ್ಟ್ ನೀವು ಯಾವ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತಂದರೆ, ಇವಾಗ 2024-25ನೇ ಸಾಲಿನ ಒಂದು ಅಕಾಡೆಮಿಕ್ ಇಯರ್ಗೆ ನೀವು ಅರ್ಜಿ ಸಲ್ಲಿಸಿದರೆ ಇಲ್ಲಿ 2024-25ನೇ ಸಾಲಿ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಫಾರ್ಮರು ಟೈಪನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನೀವು ಓನರ್ ಇದ್ದರೆ ಓನರ್ ಅಂತ ಹಾಕಬೇಕು, ಇಲ್ಲಪ್ಪ ಅಂದರೆ ಪಾರ್ಟ್ನರ್ ಇತ್ತಪ್ಪ ಅಂದರೆ ಫಾರ್ಮರ್ ಶೇರ್ ಅಂತ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವ ರೀತಿಯ ಒಂದು ಯಂತ್ರ ಬೇಕು ಅಥವಾ ಯಾವ ರೀತಿಯ ಒಂದು ಕೃಷಿ ಸಾಮಗ್ರಿಗಳು ಬೇಕಂತ ಇಲ್ಲಿ ಕ್ಲಿಕ್ ಮಾಡಬೇಕು. ನಿಮಗೆ ಸ್ಪ್ರಿಂಕ್ಲರ್ ಬೇಕಪ್ಪ ಅಂತಂದರೆ ಈ ಒಂದು ಲಿಸ್ಟ್ನಲ್ಲಿ ಸ್ಪ್ರಿಂಕ್ಲರ್ ಅಂತ ಆಪ್ಷನ್ ತೋರಿಸ್ತಾಯಿದೆ, ಆ ಒಂದು ಸ್ಪ್ರಿಂಕ್ಲರ್ನ ನೀವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಮಷಿನರಿ ಕೇಳ್ತದೆ. ನೆಕ್ಸ್ಟು ಆ ಒಂದು ಸ್ಪ್ರಿಂಕ್ಲರ್ ಪೈಪ್ ಏನಿರ್ತದೆ ಒಂದೊಂದು ಕಂಪ್ನಿಯವರು ನಿಮಗೆ ಸರ್ಕಾರಕ್ಕೆ ವಿತರಣೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಯಾವ ಒಂದು ಕಂಪ್ನಿ ಮುಖಾಂತರ ನಿಮಗೆ ಸ್ಪ್ರಿಂಕ್ಲರ್ ಪೈಪ್ಗಳು ಬೇಕಂತಂದು ಈ ಒಂದು ಆಪ್ಷನ್ನಲ್ಲಿ ನೀವು ಚೂಸ್ ಮಾಡ್ಕೋಬೋದು. ತಯಾರಕರ ಸಂಸ್ಥೆ ಅಂತ ಇರುತ್ತಲ್ಲ, ಆ ಒಂದು ತಯಾರಕ ಸಂಸ್ಥೆಯಲ್ಲಿ ಆ ಕಂಪ್ನಿಯ ಒಂದು ಸ್ಪ್ರಿಂಕ್ಲರ್ ಪೈಪ್ನ ನೀವು ಚೂಸ್ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ಆ ಒಂದು ಸ್ಪ್ರಿಂಕ್ಲರ್ ಪೈಪ್ನ ಒಂದು ಅಮೌಂಟ್ ಬರ್ತದೆ ಮತ್ತು ಸರ್ಕಾರ ಎಷ್ಟು ಆ ಒಂದು ಪೈಪಿಗೆ ಬರೆಸ್ತದೆ ಆ ಒಂದು ಅಮೌಂಟ್ ಬರ್ತದೆ, ಮತ್ತು ನೀವು ಎಷ್ಟು ಆ ಒಂದು ಪೈಪಿಗೆ ಹಾಕಬೇಕು ಅಂತ ಒಂದು ಅಮೌಂಟ್ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟು ಎಲ್ಲ ಒಂದು ಆಪ್ಷನನ್ನು ಫಿಲ್ ಮಾಡಿ ಸಬ್ಮಿಟ್ ಅಂತ ಮಾಡಿದ ತಕ್ಷಣ ನಿಮಗೆ ಒಂದು ಸ್ವೀಕೃತಿ ಬರ್ತದೆ. ಈ ಒಂದು ಸ್ವೀಕೃತಿಯನ್ನು ನೀವು ತೆಗೆದಿಟ್ಟುಕೊಳ್ಬೇಕು, ಅಥವಾ ಈ ಒಂದು ಸ್ವೀಕೃತಿಯನ್ನು ಜೆರಾಕ್ಸ್ ತೆಗೆದುಕೊಂಡು ಹೋಗಿ ನಿಮ್ಮ ಎಲ್ಲ ಮೂಲ ದಾಖಲೆಗಳನ್ನು ಜೆರಾಕ್ಸ್ಗಳ ಪ್ರತಿಗಳನ್ನು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ನೀಡುವ ಮುಖಾಂತರ ಅವರು ನಿಮ್ಮ ಅರ್ಜಿಯನ್ನು ಮುಂದಕ್ಕೆ ಪಾಸ್ ಮಾಡ್ತಾರೆ. ಸೊ ಇಷ್ಟು ನಿಮ್ಮ ಮೊಬೈಲ್ನಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಯಾರೆಲ್ಲ ಒಂದು ಸ್ಪ್ರಿಂಕ್ಲರ್ ಪೈಪಿಗೆ ಆಗಿರ್ಬೋದು ಅಥವಾ ನಿಮ್ಮ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಯಂತ್ರೋಪಕರಣ ಆಗಿರ್ಬೋದು, ಟ್ರ್ಯಾಕ್ಟರ್ ಮಿಷನ್ಗಳ ಒಂದು ಮೋಟರ್ಗಳಾಗಿರ್ಬೋದು, ಪಂಪ್ಸೆಟ್ ಮೋಟರ್ಗಳಾಗಿರ್ಬೋದು, ಕೃಷಿ ಚಟುವಟಿಕೆಗಳಿಗೆ ಬೇಕಾಗಂಥ ಎಲ್ಲ ಒಂದು ಉಪಕರಣಗಳನ್ನು ಸಹ ನೀವು ಈ ಒಂದು ಕಿಸಾನ್ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸುವ ಮುಖಾಂತರ ನಿಮ್ಮ ಉಪಕರಣಗಳನ್ನು ನೀವೇ ತರಿಸ್ಕೊಳ್ಬೋದು. ಇಷ್ಟು ಈ ಒಂದು ಮಾಹಿತಿ ಆಗಿರುತ್ತದೆ. ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.